ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಸ್ವಿಫ್ಟ್ VDI ಡೀಸೆಲ್ ಇಂಜಿನ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಒಂದು ಗಾಡಿ ಸೇಲಿ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಗಾಡಿ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲಿ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ನಿಮಗೆ ಅಂತ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್, ಯಾವ್ದು ಗಾಡಿ ಸರ್ ಅದು? ಸರ್, ಇದು ಸ್ವಿಫ್ಟು VDI ಹಾಂ, ಸಿಂಗಲ್ ಓನರು, 2013 ಮಾಡಲು, 14 ರಿಜಿಸ್ಟ್ರೇಷನ್, 13-14. ಓಕೆ. ಟೋಟಲ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ. 1,19,000 ಓಡಿದೆ. ಹಿಸ್ಟ್ರಿ ಸಮೇತ ಇದೆ. ಹ್ಞೂ. ಟೈರು ಫ್ರೆಶ್ ಆಗಿ ಇವತ್ತು ಹಾಕ್ಸಿದೀನಿ. 4 ಹೊಸ ಟೈರ್ ಇದೆ. ಓಕೆ. ಟೈರ್ ಹಾಕಿ ಇನ್ನೂ 10 ಕಿಲೋಮೀಟರ್ ಕೂಡ ಓಡಿಲ್ಲ. ಅಷ್ಟು ನೀಟಾಗಿದೆ. ಒರಿಜಿನಲ್ ಗಾಡಿ, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್, ಆಕ್ಸಿಡೆಂಟ್ ಹಿಸ್ಟ್ರಿ ಏನೂ ಇಲ್ಲ. ಜಿನಿಯನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್. ಇನ್ಶೂರೆನ್ಸು ಎಲ್ಲ ಅಪ್ಡೇಟ್ ಇದೆ ಸರ್. ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಓಕೆ. ಅಂದರೆ ಈಗ ತಗೊಳ್ಳೋರಿಗೆ ಏನು ಖರ್ಚು ಇಲ್ಲ? ಏನೂ ಇಲ್ಲ, ಖರ್ಚು ಏನೂ ಇಲ್ಲ. ಇಂಜಿನ್ ಕಂಡೀಷನ್, ಬಾಡಿ ಲೈನು, ಸಸ್ಪೆಷನ್ಸು ಏನು ಸಮಸ್ಯೆ ಇಲ್ಲ? ಸರ್, ಏನಿಲ್ಲ ಸರ್. ಶೋರೂಮ್ ಮೇಂಟೆನೆನ್ಸ್ ಇದ್ದಂಗಿದೆ ಸರ್ ಗಾಡಿ ಅದು. ಹ್ಞೂ. ಗಾಡಿ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ ಗಾಡಿ. ಓಕೆ. ಒರಿಜಿನಲ್ ಗಾಡಿ ಸರ್. ಓಕೆ. ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವೆ ನಿಮ್ಮ ಕಡೆ? 100% ಎಲ್ಲ ಇದೆ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸು, ಫೈನ್ಗಳು ಆ ಥರ ಏನಿಲ್ವಲ್ಲ? ಏನಿಲ್ಲ ಸರ್. ಓಕೆ. ಫೈನು ಏನಿಲ್ಲ. ಸಿಂಗಲ್ ಓನರ್ ಇದರಲ್ಲೇ ಇದೆ ಗಾಡಿ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಏನಿಲ್ಲ, ಮಾಮೂಲಿ ಮ್ಯೂಸಿಕ್ ಸಿಸ್ಟಮ್ ಒಂದಿದೆ, 5 ಇಯರ್. ಬಿಟ್ಟರೆ ಬೇರೆ ಏನಿಲ್ಲ. ಓಕೆ. ಈಗ ಎಲ್ಲಿದೆ ಸರ್ ಗಾಡಿದು? ನನ್ನ ಹತ್ರ ಚಿಕ್ಕಬಳ್ಳಾಪುರ ಇದೆ ಸರ್ ಗಾಡಿ. ಚಿಕ್ಕಬಳ್ಳಾಪುರ? ಹೌದೌದು. ಓಕೆ. ನಂಬರು ಮೊನ್ನೆ 27ಗೆ ಇನ್ಶೂರೆನ್ಸ್ ಆಗೋಗಿದೆ. ಈಗ ಫ್ರೆಶ್ ಆಗಿ ಕಟ್ಕೊಡ್ತೀನಿ ಇನ್ಶೂರೆನ್ಸ್. ಮೊನ್ನೆ 27ಗೆ ಆಗೋಯ್ತು. ಓಕೆ. 3 ಡೇಸ್ ಆಯ್ತು ಆಗೋಗಿ. ಹಾಂ. ಸೇಲ್ ಮಾಡೋವಾಗ ಅವ್ರು ಲೋನ್ ಬೇಕು ಅಂದರೆ ಇದಕ್ಕೆ ಇನ್ಶೂರೆನ್ಸು ಇದು ವ್ಯಾಲ್ಯೂ ಮಾಡ್ಕೊಂಡು ಮಾಡಬೇಕಲ್ವ ಸರ್ ಅದು. ಹಾಂ. ಇಲ್ಲಾಂದ್ರೆ ಥರ್ಡ್ ಪಾರ್ಟ್ ಮಾಡೋದು, ಇಲ್ಲ ಮಾಡೋದು ಮಾಡ್ಕೊಂಡು ಕೊಡ್ತೀನಿ. ಓಕೆ. ಆ ಥರ ಆಗುತ್ತೆ. ಓಕೆ. ರೇಟು ಸರ್, ಅದು 4 lakhs ಹೇಳ್ತಾ ಇದೆ ಸರ್. ಒಂದು 10,000 ನಿಮ್ಮ ಕಡೆ ಬಂದರೆ 10,000 ಹೆಚ್ಚು ಕಡಿಮೆ ಕೊಡ್ತೀನಿ. ಓಕೆ. 4 ಲಕ್ಷ ಹೇಳ್ತಾ ಇದ್ದೀರಾ, ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಡಿಮೆ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಗಾಡಿ ತುಂಬ ಟೇಸ್ಟ್ ಆಗಿದೆ ಸರ್. ನಂಬರ್ ಇದೆ ಇಲ್ಲ ಸರ್ ಹಂಗಾರೆ? ಇದೇ ಇರಲಿ ಸರ್, ತೊಂದರೆ ಇಲ್ಲ. ಸರಿ ಸರ್. ಓಕೆ.